ತಗೋ ಈ ಟಿಫನ್ನ. ಅಯ್ಯೋ, ಇದನ್ನೆಲ್ಲ ಯಾಕೆ ತಗೊಂಡ್ ಬಂದೆ? ನಾನು ಆಫೀಸ್ಗೆ ಇವತ್ತು ಹೋಗ್ತಾ ಇಲ್ವಲ್ಲ. ನಾನು ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಆದ್ರೆ ಏನಾಯ್ತು? ನೀನು ಮನೆ ಊಟನೇ ತಿನ್ಬೇಕು, ಆಚೆ ಊಟ ಅಲ್ಲ. ತಗೋ ಇದನ್ನ ಇಟ್ಕೋ. ನೋಡು ಬಬಿತಾ, ಇವತ್ ಸಂಜೆ ನನಗೆ ಫ್ಲೈಟ್ ಇದೆ. ಹಾಗಾಗಿ ನೀನು ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತೀಯಲ್ವಾ? ಓಕೆ. ಅತುಲ್, ನಿನ್ ಪ್ರತಿ ವಾರ ಟೂರಿಂದ ನಂಗೆ ತುಂಬಾ ಬೇಜಾರಾಗೋಗಿದೆ. ಅಯ್ಯೋ ಬಬಿತಾ, ನಾನು ನನ್ನ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಾಗ ಬೇರೆ ಸಿಟಿಗಳಿಗೆಲ್ಲ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಬಿಟ್ಬಿಡಿ ಕೆಲ್ಸನ. ಇದರಿಂದ ನೀವ್ ನಿಮ್ಮ ವೈಫ್ಗೂ ಟೈಮ್ ಕೊಡಕ್ಕಾಗ್ತಿಲ್ಲ. ಮೇಡಮ್, ಇಂಥ ಒಳ್ಳೆ ಕೆಲ್ಸ ಯಾವುದು ಸಿಗಲ್ಲ. ಇಂಥ ಒಳ್ಳೆ ಕೆಲ್ಸ ಸಿಕ್ಕಿರ್ಬೇಕಾದ್ರೆ ನಾನು ಅದನ್ನ ಹೇಗ್ ಬಿಡಕ್ಕಾಗತ್ತೆ ಹೇಳು ನೀನೆ? ನಾನು ಆದಷ್ಟು ಬೇಗ ಬರ್ತೀನಿ. ಬಾಯ್, ಟೇಕ್ ಕೇರ್. ಸರಿ, ಆಯ್ತು. ಬಾಯ್. ಹಾ ಅತುಲ್, ಹೇಳು. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಅತುಲ್ ಮಾತಾಡ್ತಾ ಇದ್ದೀನಿ ಸರ್. ಹಾ ಗೊತ್ತಾಯ್ತು, ಹೇಳು ಅತುಲ್. ಹೇಗಿದ್ಯಾ? ಸರ್, ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ಯಾಕೇನಾಯ್ತು? ಕಂಪ್ನಿ ಕೆಲ್ಸದ ಮೇಲೆ ನಾನು ವಾರದಲ್ಲಿ 2 ದಿನ 3 ದಿನ ಹೊರಗಡೆ ಹೋಗ್ಲೇಬೇಕಾಗಿದೆ ಸರ್. ನನಗೆ ತುಂಬಾ ಸಮಸ್ಯೆ ಆಗ್ತಿದೆ ಸರ್. ಸರ್ ನೋಡಿ ಸರ್, ನಾನು ನಿಮ್ ಕಂಪ್ನಿನಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ತುಂಬಾ ಪ್ರಾಮಾಣಿಕವಾಗಿ ನಿಮ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಗೊತ್ತು ಬಿಡು. ಸರ್, ನಾನು ನಮ್ ಫ್ಯಾಮಿಲಿಗೆ ಟೈಮೇ ಕೊಡಕ್ಕಾಗ್ತಿಲ್ಲ ಸರ್. ಆದ್ರಿಂದ ನನ್ನ ಹೆಂಡತಿ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ಸರ್, ಏನಾದ್ರೂ ಮಾಡಿ ಸರ್. ಸರ್, ನನ್ನ ಪ್ರಮೋಷನ್ ಬಗ್ಗೆ ಏನಾದ್ರೂ ಸ್ವಲ್ಪ ಯೋಚನೆ ಮಾಡಿ ಸರ್, ಪ್ಲೀಸ್ ಸರ್. ಅರೆ, ನೀನ್ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ಬೇಡ್ವು. ನಿನ್ ಕೆಲ್ಸ ಮುಗೀತು ಅನ್ಕೋ. ಅಂದಾಗೆ ನೀನ್ ಎಲ್ಲಿದ್ಯಾ? ಸರ್, ಈಗ ನಾನು ಮನೆಯಿಂದ ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ ಸರ್. ಇನ್ನ ಎಷ್ಟೊತ್ತಾಗತ್ತೆ ಮನೆಗೆ ಬರಕ್ಕೆ? ಸರ್, ನಾನು ಈಗ ಒಂದು 3 ಗಂಟೆ ಟೈಮ್ ಹೊರಗಡೆನೆ ಇರ್ತೇನೆ ಸರ್. ನಿನ್ಗೆ ಒಂದ್ ಮಾತು ಹೇಳ ಅತುಲ್. ಸರಿ ಸರ್, ಹೇಳಿ ಸರ್. ನಿನ್ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ. ಥ್ಯಾಂಕ್ ಯು ಸರ್. ಯಾವತ್ತೂ ಭೇಟಿನೇ ಮಾಡಿಸಿಲ್ಲ, ಊಟಕ್ಕೂ ಕರೆದಿಲ್ಲ ನನ್ನ. ಅಯ್ಯೋ, ಪರವಾಗಿಲ್ಲ ಸರ್. ನೀವು ಅದನ್ನ ನಿಮ್ಮನೇನೆ ಅನ್ಕೊಂಡು ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಹೌದಾ? ನಮ್ಮ ಹತ್ರ ಇರೋದೆಲ್ಲ ನೀವೇ ಕೊಟ್ಟಿರೋದಲ್ವಾ ಸರ್? ಹೌದಾ? ಸರಿ, ಹಾಗಾದ್ರೆ ಕೇಳಿಲಿ. ನಾವು ಏನಾದ್ರೂ ಒಂದು ಡೀಲ್ ಮಾಡ್ಕೊಂಡ್ರೆ ನಿನ್ಗದ್ರಿಂದ ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ. ಮತ್ ನಿನ್ಗ ಆಮೇಲೆ ಸುತ್ತಾಡೋ ಕೆಲ್ಸನೇ ಇರಲ್ಲ. ಹೌದಾ ಸರ್? ಹಾ, ಶೂರ್ ಸರ್. ಹೇಳಿ ಸರ್, ಪ್ಲೀಸ್ ಸರ್. ನಾನ್ ಹೇಳಿದ್ದು ನಿನ್ಗೆ ಅರ್ಥ ಆಗ್ತಿದೆ ಅಲ್ವಾ ಅತುಲ್? ನನಗೆ ನಿನ್ ಹೆಂಡತಿ ಜೊತೆ ಒಂದ್ ರಾತ್ರಿ ಕಳಿಬೇಕು ಅಂತ ಆಸೆ ಆಗ್ತಾ ಇದೆ. ಅಯ್ಯೋ ಸರ್, ಅರ್ಥ ಆಯ್ತಲ್ವಾ? ಸರ್, ಇಷ್ಟೇನಾ ವಿಷಯ? ಹಂಗಾರೆ ಡೀಲ್ ಪಕ್ಕನಾ? ಓಕೆ, ಡನ್ ಸರ್. ನಿನ್ ಪ್ರಮೋಷನ್ ಡನ್ ಅನ್ಕೋ, ಇನ್ನೇನ್ ಬೇಕು? ಸರಿ ಸರ್. ನೀನು ಖುಷ್? ಖಂಡಿತ ಸರ್. ನಿನ್ ಹೆಂಡತಿನೂ ಖುಷ್? ಖಂಡಿತ ಸರ್. ಮತ್ತೆ ನಾನು ಕೂಡ ಖುಷ್. ಹಾ ಸರ್. ಓಕೆ, ಸರಿ ಸರ್. ಡನ್. ಡನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಚಲೋ, ಬಾಯ್. ಬಾಯ್ ಸರ್. ಸರ್, ನೀವ್ಯಾರು? ನಮಸ್ಕಾರ, ನನ್ನ ಹೆಸರು ಸುರೇಶ್. ನಾನು ನಿಮ್ ಗಂಡ ಅತುಲ್ನ ಬಾಸ್. ಓ ಹೌದಾ? ಬನ್ನಿ, ಒಳಗಡೆ ಬನ್ನಿ. ಓಕೆ. ಸರ್, ನೀವು ಅತುಲ್ನ ಭೇಟಿ ಮಾಡ್ಬೇಕಿತ್ತಾ? ಅವರು ಈಗಷ್ಟೇನೆ ಆಫೀಸ್ಗೆ ಹೋದ್ರು. ಹೌದು ಮೇಡಮ್, ನನಗೆ ಗೊತ್ತು. ಅತುಲ್ ಈಗ ತಾನೇ ಆಫೀಸ್ಗೆ ಹೋಗಿದ್ದಾನೆ. ಅವನು ಆಫೀಸ್ಗೆ ಹೋಗಿರೋದನ್ನ ತಿಳ್ಕೊಂಡೇ ನಾನು ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದು. ಆದ್ರೆ ಯಾಕೆ, ಏನಾದ್ರೂ ವಿಷಯ ಇತ್ತಾ ಸರ್? ಏನಂದ್ರೆ, ಅತುಲ್ ನಮ್ಮ ಕಂಪನಿಯ ಒಳ್ಳೆ ಕೆಲಸಗಾರ. ಮತ್ತು ನಮ್ಮ ಕಂಪನಿ ಒಂದು ಇನ್ಕ್ರಿಮೆಂಟ್ ಸ್ಕೀಮ್ ಕೂಡ ಮಾಡಿದೆ. ಮತ್ತೆ ಒಂದು ಸರ್ಪ್ರೈಸ್ ಪಾರ್ಟಿ ಅದನ್ನ ಕೂಡ ಮಾಡಿದೆ. ಮತ್ತೆ ಈ ವಿಷಯ ಬರೀ ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ನಮಗ್ ಗೊತ್ತಿರುತ್ತೆ. ಇನ್ನು ನಿಮ್ಗಂತೂ ಎರಡೆರಡು ಖುಷಿ. ಯಾಕೆಂದ್ರೆ ಅತುಲ್ಗೆ ಇನ್ಕ್ರಿಮೆಂಟ್ ಜೊತೆನಲ್ಲಿ ಪ್ರಮೋಷನ್ ಕೂಡ ಸಿಕ್ಕಿದೆ. ನಿಜವಾಗ್ಲೂನಾ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಟುಡೇ ಐ ಆಮ್ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್. ಅರೆ ಅಷ್ಟೇ ಅಲ್ಲ, ನಿಮಗಂತೂ 3 ಖುಷಿ ಇದೆ. ಪ್ರಮೋಷನ್ ಆದ್ಮೇಲೆ ಅತುಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಂದ ಸೇಲ್ಸ್ ಮ್ಯಾನೇಜರ್ ಆಗ್ತಿದ್ದಾನೆ. ಇದರಿಂದ ಅವನ ಟೂರ್ ತುಂಬಾನೇ ಕಡಿಮೆ ಆಗತ್ತೆ. ಇದ್ರರ್ಥ ಏನಂದ್ರೆ ಅವ್ರು ಟೂರ್ ಮಾಡಲ್ವಾ? ಇಲ್ಲ, ತುಂಬಾ ಅಪರೂಪ ಸ್ಪೆಷಲ್ ಅಕೇಶನ್ ಅಲ್ಲಿ ಮಾತ್ರ. ಸರಿ, ಹಾಗಿದ್ರೆ ನಾನಿನ್ ಹೊರಡ್ತೀನಿ. ಅದ್ ಹೇಗ್ ಹೋಗ್ತೀರಾ ಸರ್? ಈಗಷ್ಟೇನೆ ಬಂದಿದ್ದೀರಾ. ನೀವು ಬಂದಿದ್ದೀರಾ ಅಂದ್ಮೇಲೆ ಟೀ ಕುಡ್ಕೊಂಡೇ ಹೋಗ್ಬೇಕು. ಸರಿ, ಹಾಗಿದ್ರೆ ನೀವು ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಕೈಯಾರೆ ಒಂದ್ ಟೀ ಕುಡ್ದೇ ಹೋಗ್ತೀನಿ. ಸರಿ, ನಾನು ಹೀಗ್ ಹೋಗಿ ಹೀಗ್ ಟೀ ಮಾಡ್ಕೊಂಡ್ ಬರ್ತೀನಿ. ಓಕೆ.
ಓ ಇದಾ ವಿಷಯ. ನನ್ಗೋಸ್ಕರ ಬಂದಿರೋದ ಹಾಗಾದ್ರೆ? ಮಾಡು, ಏನ್ ಮಾಡ್ಬೇಕೋ ಮಾಡು. ನನ್ನನ್ನೇ ಸಿಗಾಕ್ಸ್ಬೇಕು ಅನ್ಕೊಂಡಿದ್ಯಾ? ಇವತ್ ನೀನ್ ಸಿಗಾಕೊಳ್ತ್ಯಾ. ಹೇಗ್ ಸಿಗಾಕೊಳ್ತ್ಯಾ ಅಂದ್ರೆ ನಿನ್ ಜೀವನ ಪೂರ್ತಿ ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಎಷ್ಟು ದುಡ್ಡು ಬರುತ್ತೆ ನನಗೆ, ಎಷ್ಟು ಶಾಪಿಂಗ್ ಮಾಡ್ಬೋದು ನಾನು, ಆಚೆ ಹೋಗ್ಬೋದು, ಸುತ್ತಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನೀನು ಇವಾಗ ನೋಡ್ತಿರು ಏನ್ ಮಾಡ್ತೀನಿ ಅಂತ. ಅತುಲ್, ಹೇಳು. ಆ ಬಕ್ರ ಬಂದಿದ್ದಾನೆ. ಓ ಹೌದಾ? ನೀನ್ ಬೇಗ ಬಂದ್ಬಿಡು. ಆಯ್ತು, ನಾನು ಬರ್ತೀನಿ. ನೀನು ಹುಷಾರು, ಸರಿನಾ? ನಾನು ಅಲ್ಲಿವರೆಗೂ ಇವನ್ನ ಬೆಡ್ರೂಮ್ವರೆಗೂ ಕರ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ ಸರಿ. ಬೇಗ ಬಾ. ಸರಿ, ಬರ್ತೀನಿ. ತಗೊಳ್ಳಿದನ, ತಗೊಳ್ಳಿ ಬಿಸಿ ಬಿಸಿ ಟೀ. ಒಳ್ಳೇದು. ಅರೆ, ಟೀಗೆ ಸಕ್ಕರೆ ಹಾಕೋದ್ ಮರ್ತ್ಬಿಟ್ಟಿದ್ದೀರಾ ಅನ್ಸತ್ತೆ. ನಿಮ್ಗೆ ಸಕ್ಕರೆ ಬೇಕಿತ್ತಾ? ಇರಿ, ಈಗ್ಲೇ ತಗೊಂಡ್ಬರ್ತೀನಿ. ಆಯ್ತಾಯ್ತು. ಬೇಗ ಇದನ್ನ ಟೀ ಜೊತೆನಲ್ಲಿ ಮಿಕ್ಸ್ ಮಾಡ್ಬಿಡ್ತೀನಿ. ಪ್ರಜ್ಞೆ ಕಳ್ಕೊಳ್ತಾಳೆ. ಸಾಕ? ಥ್ಯಾಂಕ್ ಯು. ಇರ್ಲಿ. ವಾಹ್, ಟೀ ಸಕ್ಕತ್ತಾಗಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಸ್ಟ್ರಾಂಗ್ ಆಗಿದೆ, ನಿಮ್ ತರನೇ. ಅತುಲು ಟೈಮಿಗೆ ಸರಿಯಾಗಿ ಬರ್ತಾನಲ್ಲ? ಹಾ, ಬರ್ತಾನೆ ಸರ್. ಏನಾಯ್ತು ಮೇಡಮ್? ಗೊತ್ತಿಲ್ಲ ಸರ್, ಮೇಡಮ್ ನನಗ್ ತಲೆ ಸುತ್ತಿದೆ. ಅರೆ ಏನಾಯ್ತು? ಹುಷಾರು ಮೇಡಮ್. ಹುಷಾರಾಗಿದ್ದೀರಾ ಮೇಡಮ್? ಇಂಥ ಸೌಂದರ್ಯನ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ಇವತ್ತು ನನ್ನ ಅದೃಷ್ಟದ ದಿನ. ಓಹೋ, ಬಾಸ್ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ದಾನೆ. ಈಗಲೇ ಒಳ್ಳೊಳ್ಳೆ ಫೋಟೋಗಳನ್ನ ತಗೊಂಡ್ಬಿಡ್ತೀನಿ. ವಾಹ್ ವಾಹ್. ವಾಹ್. ತುಂಬಾ ದಿನ ಆದ್ಮೇಲೆ ಒಂದೊಳ್ಳೆ ಬೇಟೆ ಆಗಿದೆ. ಪ್ರಜ್ಞೆ ಇದ್ದಿದ್ರೆ ಇನ್ನೂ ಮಜಾ ಬಂದಿರೋದು. ಅರೆ ಅತುಲ್, ಚಿಂತೆ ಮಾಡಬೇಡಿ ಸರ್. ಒಂದ್ಸಲ ಪ್ರಮೋಷನ್ ಆಗ್ಲಿ, ಪ್ರಜ್ಞೆ ಇದ್ದಾಗ್ಲೂ ನೀವಿದೆಲ್ಲ ಮಾಡ್ಬೋದು. ಅರೆ ನಿಜ ಹೇಳ್ತಿದ್ಯಾ? ನಿನ್ ಹೆಂಡತಿ ಇದಕ್ಕೆಲ್ಲ ಒಪ್ಕೋತಾಳ? ಅಯ್ಯೋ, ಯಾಕೆ ಒಪ್ಕೊಳ್ಳಲ್ಲ ಹೇಳಿ ಸರ್.
ನಿಮ್ ಜೊತೆ ಅವಳಿರೋ ಪಿಕ್ಚರ್ಸ್ ಎಲ್ಲ ನನ್ನ ಹತ್ರ ಇದೆ. ಅರೆ ಡಿಲೀಟ್ ಮಾಡೋ ಮೊದಲದನ್ನ ನಾನು ಸಿಗಾಕೊಂಡ್ಬಿಡ್ತೀನಿ ಕಣೋ. ಅಯ್ಯೋ ಸರ್, ಏನೂ ಆಗಲ್ಲ. ಪಿಕ್ಚರ್ಸ್ ಅಂತೂ ಡಿಲೀಟ್ ಆಗಲ್ಲ. ಇದರಿಂದ ನನಗೆ ಎರಡು ಲಾಭ ಇದೆ. ಮೊದಲನೇದಾಗಿ ನೀವು ನನ್ನ ಮಾತನ್ನೆಲ್ಲ ಕೇಳ್ತೀರಾ, ಮತ್ತೆ ಎರಡನೇದಾಗಿ ನಾನು ಹೆಂಡತಿಗೂ ಒಳ್ಳೆ ಕೆಲಸ ಮತ್ತೆ ಪ್ರಮೋಷನ್ ಕೊಡಬೇಕು.